ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಅಂಡ್ ವ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ರಾಜ್ಯಮಟ್ಟದ ದಿನಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳಿದೆ, ಯಾವೆಲ್ಲ ಮುಖ್ಯವಾದಂತಹ ಸುದ್ದಿಗಳನ್ನ ಮುಖಪುಟದಲ್ಲಿ ಹಾಗೂ ಸಂಪಾದಕದಲ್ಲಿ ಮತ್ತೆ ಕ್ರೀಡೆ ವಿಚಾರವಾಗಿ ನ್ಯಾಷನಲ್ ಸುದ್ದಿಗಳು ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೀವಿ. ಇವತ್ತು ನನ್ನ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿರುವಂತಹ ಮೈಸೂರು ಸುರೇಶ್ ಸರ್ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೀಕ್ಷಕರೇ, ಎಲ್ಲ ಪೇಪರಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಅಂತ ಹೇಳ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಶುಭ ನುಡಿಯನ್ನ ನೋಡೋದಾದ್ರೆ ವಿಜಯವಾಣಿ ಪೇಪರಲ್ಲಿ ಬಾಹ್ಯದಲ್ಲಿ ಅಳು ನಗುಗಳಾಗಿ ಕಾಣಿಸಿಕೊಳ್ಳುವಂತಹ ನೋವು ನಲಿವುಗಳು ಹೃದಯದ ಭಾಷೆಗಳು, ಅದಕ್ಕೊಂದು ಘನತೆ ಶಿಷ್ಟತೆಗಳಿರುವಂತೆ ನೋಡಿಕೊಳ್ಳೋಣ ಅನ್ನುವಂತಹ ಒಂದು ಶುಭ ನುಡಿಯನ್ನ ವಿಜಯವಾಣಿ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಏನು ನಮ್ಮ ಅಳು ನಗುಗಳಿಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಬರದಂತೆ, ಯಾಕಂದ್ರೆ ನಮ್ಮ ನೋವು ನಲಿವು ಯಾವುದಕ್ಕೂ ಕೂಡ ಒಂದು ಬೆಲೆ ಇರುವಂತಹ ಒಂದು ವಿಚಾರಗಳಿಗೆ ನಾವು ಖುಷಿ ಅಥವಾ ದುಃಖವನ್ನ ಪಡೋಣ. ಸುಮ್ಮನೆ ಬೇಡದೇ ಇರುವಂತಹ ವಿಚಾರಗಳಿಗೆ ಅಳೋದಾಗ್ಲಿ ಅಥವಾ ಸುಮ್ಮನೆ ಬೇಡದೇ ಇರುವಂತಹ ವಿಚಾರಗಳಿಗೆ ಕೊರಗೋದಾಗ್ಲಿ ಯಾವುದು ಕೂಡ ಬೇಡ ಅನ್ನುವಂತಹ ಒಂದು ಶುಭ ನುಡಿಯನ್ನ ವಿಜಯವಾಣಿ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಅಂತ ನಾವು ನೋಡೋದಾದ್ರೆ ಇವತ್ತಿನ ದಿನ ಎಲ್ಲ ದಿನಪತ್ರಿಕೆಗಳಲ್ಲಿ ಮುಖ್ಯವಾಗಿ ಕಾಣುವಂಥದ್ದು, ನಿನ್ನೆ ಅಷ್ಟೇ ಮೋದಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ, ಮತ್ತೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದಾರೆ. ಆ ಒಂದು ವಿಚಾರವಾಗಿ ಎಲ್ಲಾ ಪೇಪರಲ್ಲೂ ಕೂಡ ಹೆಡ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಇಡಿ ವಿಚಾರಣೆ ಕೂಡ ಮುಂದುವರೆದಿದೆ. ಆ ಒಂದು ವಿಚಾರವಾಗಿ ಕೂಡ ಒಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಕೂಡ ಮೋದಿ ಅವರು ಮೈಸೂರಲ್ಲಿ ನಿನ್ನೆ ಅಷ್ಟೇ ಅಲ್ಲಿ ಆಲ್ಟ್ ಆಗಿದ್ರು, ಮತ್ತೆ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಒಂದು ವಿಚಾರವಾಗಿ ಕೂಡ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಷ್ಟ್ರಪತಿ ಹುದ್ದೆ ಕುರಿತಾಗಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಸೊ ಆ ಒಂದು ವಿಚಾರವಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಮತ್ತೆ ಕೋವಿಡ್ ಪ್ರಕರಣಗಳು ಮತ್ತೆ ಏರಿಕೆಯನ್ನ ಕಾಣ್ತಾ ಇದೆ, ಆ ಒಂದು ವಿಚಾರವಾಗಿ ಕೂಡ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವೆಲ್ಲ ಪೇಪರ್ ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡೋದಾದ್ರೆ, ಮೊದಲಿಗೆ ಎಲ್ಲಾ ಪೇಪರ್ ಅಲ್ಲೂ ಕಾಮನ್ ಆಗಿರುವುದಂದ್ರೆ ಮೋದಿ ಅವರ ಒಂದು ರಾಜ್ಯಕ್ಕೆ ಭೇಟಿ ನೀಡಿರುವಂತದ್ದು. ಸೊ ಹಾಗಾಗಿ ಡಬಲ್ ಇಂಜಿನ್ ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ನೀಡಿದಂತಹ ಪ್ರಧಾನಿ, ಚುನಾವಣೆಗೆ ಮುನ್ನ ಸಂಚಲನ ಅನ್ನುವಂತಹ ಹೆಡ್ಲೈನ್ ಅನ್ನ ವಿಜಯವಾಣಿ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಅಂತೆಯೇ ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರದ ವಿಕಸರ್ಪ ಅನ್ನುವಂತಹ ಒಂದು ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಚಿಂತನಾ ಸಂಚಾರ, 33,000 ಕೋಟಿ ಯೋಜನೆಗೆ ಚಾಲನೆ ಅನ್ನುವಂತಹ ಒಂದು ಹೆಡ್ಲೈನ್ ಸಂಯುಕ್ತ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಇನ್ನು ಉದಯವಾಣಿಯಲ್ಲಿ ಕೂಡ ಈಗ ಅಹಿತ ಮುಂದೆ ಹಿತ, ಸರ್ಕಾರದ ಯೋಜನೆಗಳಿಂದ ಭವಿಷ್ಯದಲ್ಲಿ ಲಾಭ, ಅಗ್ನಿಪಥಕ್ಕೆ ಪ್ರಧಾನಿ ಪರೋಕ್ಷ ಸಮರ್ಥನೆ, ರಾಜ್ಯದ 33,000 ಕೋಟಿ ರೂಪಾಯಿ ಮೊತ್ತದ 19 ಯೋಜನೆಗಳಿಗೆ ಮೋದಿ ಶಿಲಾನ್ಯಾಸ ಹಾಗೂ ಚಾಲನೆ ಅನ್ನುವಂತ ಒಂದು ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನದ ವೇಳೆಗೆ ಮೋದಿ ಅವರು ನಮ್ಮ ರಾಜ್ಯಕ್ಕೆ ಬಂದಿಳಿದ್ರು, ಮತ್ತೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುಮಾರು 33,000 ಕೋಟಿಯಷ್ಟು ಯೋಜನೆಗೆ ನಿನ್ನೆ ಚಾಲನೆಯನ್ನ ನೀಡಿದ್ದಾರೆ. ಮತ್ತೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಕೂಡ ಎಲ್ಲ ಅಂದ್ರೆ ಮಾಡಿರುವಂತಹ ಕೆಲಸಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಸಾಕಷ್ಟು ಒಂದು ವಿಚಾರಗಳ ಬಗ್ಗೆ ಕೂಡ ಹಾಗೂ ಬಿಜೆಪಿ ನಾಯಕರು ಕೂಡ ಅವರಿಗೆ ಸಾಥನ್ನ ಕೊಟ್ಟಿದ್ರು ನಿನ್ನೆ ಅಷ್ಟೇ. ಹಾಗೂ ಇವತ್ತು ಮೈಸೂರಲ್ಲಿ ಅವರು ಬೀಡುಬಿಟ್ಟು ಮತ್ತೆ ಯೋಗ ದಿನಾಚರಣೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಸೊ ಹಾಗಾಗಿ ಮತ್ತೆ ಬೆಂಗಳೂರು ಅನಂತರ ಮೈಸೂರು 2 ದಿನಗಳ ಕಾಲ, ಅದು ಸುಮಾರು 2 ವರ್ಷಗಳ ನಂತರ ಇದೀಗ ಮೋದಿ ಅವರು ತಮ್ಮ ಪ್ರಯಾಣವನ್ನ ರಾಜ್ಯ ಕಡೆ ಬೆಳೆಸಿರುವಂತದ್ದು. ಸಾಕಷ್ಟು ಒಂದು ಅವ್ರನ್ನ ನೋಡೋಕ್ಕೂ ಕೂಡ ಒಂದಷ್ಟು ಜನ ಮುಗಿಬಿದ್ದಿದ್ರು, ನೋಡ್ಬೇಕು ಪ್ರಧಾನಿ ಅವ್ರನ್ನ ಅಂತ. ಮತ್ತೆ ಇನ್ನೊಂದು ಕಡೆ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಕೂಡ ಸಾಕಷ್ಟು ಒಂದು ಖುಷಿಯನ್ನ ವ್ಯಕ್ತಪಡಿಸಿದ್ರು. ಆ ಒಂದು ವಿಚಾರವಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಕೆಲವೊಂದು ಮಾತುಗಳನ್ನ ಮೋದಿ ಅವರು ಕೂಡ ತಮ್ಮ ಮನದಾಳದ ಮಾತನ್ನ ನಿನ್ನೆ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಉದಯವಾಣಿ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಜಾರಿ ಮಾಡುವಂತಹ ಅನೇಕ ಯೋಜನೆಗಳು ರಾಜಕೀಯ ಆಟದಲ್ಲಿ ಸಿಲುಕಿಕೊಳ್ಳುವುದು ನಮ್ಮ ದೇಶದ ದುರಂತ. ಇನ್ನು ಬೆಂಗಳೂರು ಏಕ ಭಾರತ ಶ್ರೇಷ್ಠ ಭಾರತದ ಪ್ರತಿಬಿಂಬ, ಈ ನಗರದ ಪ್ರಗತಿಯು ಲಕ್ಷಾಂತರ ಕನಸುಗಳ ನನಸಾಗುವಂತಹ ಕಾರಣವಾಗಿದೆ. ಸೊ ಬೆಂಗಳೂರಿನ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಯಾಕಂದ್ರೆ ಏಕ ಭಾರತದ ಪ್ರತಿರೂಪ ನಮ್ಮ ಬೆಂಗಳೂರು ಅನ್ನುವಂತಹ ಹೇಳಿಕೆಯನ್ನ ನಿನ್ನೆ ಮೋದಿ ಅವರು ನಮ್ಮ ರಾಜ್ಯದಲ್ಲಿ ಭೇಟಿಯಾದಂತಹ ಸಂದರ್ಭದಲ್ಲಿ ಹೇಳಿರುವಂತದ್ದು. ಆ ಒಂದು ವಿಚಾರವಾಗಿ ನರೇಂದ್ರ ಮೋದಿ ಅವರು ರಾಜ್ಯದ ಸಂಪೂರ್ಣ ವಿಕಾಸ ಹೀಗೆ ಮುಂದುವರಲಿ, ಇದಕ್ಕೆ ಡಬಲ್ ಇಂಜಿನ್ ಸರ್ಕಾರ ಸದಾ ಸಿದ್ಧವಿದೆ, ನಿಮ್ಮ ಆಶೀರ್ವಾದವೇ ನಮಗೆ ಶಕ್ತಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಸೊ ಡಬಲ್ ಇಂಜಿನ್ ಸರ್ಕಾರ ಯಾವಾಗಲೂ ಕೂಡ ಇದೇ ರೀತಿ ಮುಂದುವರಿಬೇಕು ಅಂತ. ಎಲ್ಲೋ ಒಂದು ಕಡೆ ಚುನಾವಣೆಯ ಒಂದು ಹಿನ್ನೆಲೆ ಇರೋದ್ರಿಂದ ಮತ್ತೆ ಚುನಾವಣೆಯ ಪ್ರಚಾರ ಇರಬಹುದೇನು, ಯಾಕಂದ್ರೆ ಹಳೆ ಮೈಸೂರನ್ನೇ ಇದೀಗ ಆಯ್ಕೆ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಯೋಗ ದಿನಾಚರಣೆಯನ್ನು ಕೂಡ ಅಲ್ಲೇ ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿ ಎಲ್ಲವೂ ಕೂಡ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಚುನಾವಣೆಯ ತಂತ್ರ ಇರಬಹುದೇನೋ, ಚುನಾವಣೆ ಹಿನ್ನೆಲೆ ಈಗ ಮಾಡ್ತಾ ಇರುವಂತಹ ಒಂದು ಪ್ರಚಾರ ಇರಬಹುದು, ಸ್ಟ್ರಾಟಜಿ ಇರಬಹುದೇನೋ ಅಂತ ಅನ್ಸುತ್ತೆ ಅಲ್ಲ ಸರ್? ಎಸ್ ನವ್ಯ, ಏನು ತಾವು ಹೇಳ್ತಾ ಇದ್ರಿ, ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ, ಇವೆಲ್ಲ ಮಾಡ್ತಾ ವಿಕಾಸ ಪರ್ವ ಅಂತೆಲ್ಲ ಹೇಳಿದ್ರಿ. ಹೌದು, ಚುನಾವಣೆ ಇನ್ನು 8 ತಿಂಗಳಿದೆ, ವಿಧಾನಸಭಾ ಚುನಾವಣೆಗಳಿದೆ. ಸೊ ಸಾಲು ಚುನಾವಣೆ ಕರ್ನಾಟಕದಲ್ಲಿದೆ, ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಉಳಿದಂತೆ ಕಳೆದ ತಿಂಗಳು ತಾವು ನೋಡಿದ್ರೆ ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶದಲ್ಲಿರ್ಬೋದು ಅಥವಾ ತಮಿಳ್ನಾಡಲ್ಲಿರ್ಬೋದು,
ಎಲ್ಲೆಡೆ ಕೂಡ ಕೇಂದ್ರ ಸರ್ಕಾರದ ಎಲ್ಲ ಅಭಿವೃದ್ಧಿ ಯೋಜನೆಗಳು ಜಾರಿಯಾಗಿತ್ತು. ಆದರೆ ಕರ್ನಾಟಕದಲ್ಲಿ ನಿಧಾನವಾಗಿ ಆಗ್ತಾ ಇದೆ. ಸೊ ಇದೀಗ ಮೋದಿಯವರು ಬಂದಿದ್ದಾರೆ. ಏನು ಇವತ್ತು ಮೈಸೂರಿನಲ್ಲಿ ನಡೀತಾ ಇದೆ, ಸುಮಾರು ಮೈಸೂರಿನ ಅರಮನೆ ಮೈದಾನದಲ್ಲಿ ನಾವು ನೋಡಿದ್ವಿ. ಅರಮನೆ ಆವರಣದಲ್ಲಿ, ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಸುಮಾರು 15,000 ಜನರು ಮೋದಿಯವರ ಜೊತೆ ಇದನ್ನು ಮಾಡ್ತಾ ಇದ್ದಾರೆ, ಏನು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ರಾಜ್ಯಪಾಲರಾದ ಗೆಹ್ಲೋಟ್ ಇರ್ಬೋದು, ಅವರು ಸೇರಿದಂತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದ್ದಾರೆ. ಇನ್ನು ಇದನ್ನು ಬಿಟ್ಟರೆ ಪ್ರಧಾನಮಂತ್ರಿಗಳ ಪ್ರವಾಸ ಕಾರ್ಯಕ್ರಮವನ್ನು ಬಿಟ್ಟರೆ ನೆಕ್ಸ್ಟು ಸುದ್ದಿ ಪ್ರಮುಖವಾಗಿ ಪ್ರಕಟವಾಗಿರೋದು ಅಗ್ನಿಪಥ ಯೋಜನೆಗೆ ಸಂಬಂಧಪಟ್ಟಾಗೆ ಆಲ್ಮೋಸ್ಟ್ ಎಲ್ಲ ಪತ್ರಿಕೆಗಳಲ್ಲೂ ಇದಾಗಿದೆ. ಅಗ್ನಿಪಥ ಯೋಜನೆಗೆ ಚಾಲನೆ ಸಿಕ್ಕಿದೆ. ಪ್ರಥಮವಾಗಿ ಭೂಸೇನೆಯವರು ಒಂದು ಏನು ಅಗ್ನಿವೀರರಿಗೋಸ್ಕರ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ರಕ್ಷಣಾ ಪಡೆಗಳಲ್ಲಿ ಅಲ್ಪಾವಧಿ ಕರ್ತವ್ಯದ ನೇಮಕಾತಿ ಯೋಜನೆ ಅಗ್ನಿಪಥ ಅಡಿಯಲ್ಲಿ ನೇಮಕಾತಿಗಾಗಿ ಭೂಸೇನೆಯ ಸೋಮವಾರ ಅಧಿಸೂಚನೆ ಹೊರಡಿಸಿದೆ. ಅಭ್ಯರ್ಥಿಗಳ ಆನ್ಲೈನ್ ನೋಂದಣಿ ಜುಲೈ ಆರಂಭವಾಗಿದೆ. ಜುಲೈನಲ್ಲಿ ಮತ್ತೆ ನೋಂದಣಿಯನ್ನು ಕಡ್ಡಾಯ ಮಾಡಲಾಗಿದೆ. ಸೊ ಓವರಾಲ್ ಆಗಿ ಏನು ಅಗ್ನಿಪಥಕ್ಕೆ ದೇಶಾದ್ಯಂತ ವಿರೋಧ ವ್ಯಕ್ತವಾಗಿತ್ತು, ಇದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತನ್ನ ನಿಲುವನ್ನು ಸಡಲು ಮಾಡದೇ ಅಗ್ನಿಪಥ ಯೋಜನೆಯಡಿಯಲ್ಲಿ ಭೂಸೇನೆ ಮತ್ತು ವಾಯುಸೇನೆ ಮತ್ತು ನೌಕಾಪಡೆಗೆ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸೋಕ್ಕೆ ಮುಂದಾಗಿದೆ. ಪ್ರಥಮವಾಗಿ ಭೂಸೇನೆಗೆ ನಿನ್ನೆ ಅಧಿಸೂಚನೆ ಹೊರಡಿಸಿದೆ. ಇದರ ಮೂಲಕ ಸೇನಾ ನೇಮಕಾತಿ ಆರಂಭಗೊಂಡಿದೆ. ಇನ್ನು ನೆಕ್ಸ್ಟು ಸುದ್ದಿಯನ್ನು ನೋಡೋದಾದರೆ, ಚುನಾವಣೆ ತಾಲೀಮಿಗೆ ಮೋದಿ ಮುನ್ನಡಿ. ಏನು ಕರ್ನಾಟಕದಲ್ಲಿ ಚುನಾವಣೆ ಇದೆ, ಇದಕ್ಕೋಸ್ಕರ ಏನು ನರೇಂದ್ರ ಮೋದಿಯವರು ನಿನ್ನೆ ಪ್ರಮುಖವಾಗಿ ಸಬ್-ಅರ್ಬನ್ ರೈಲ್ ಯೋಜನೆಯನ್ನು ಅವರು ಚಾಲನೆ ನೀಡಿದ್ದಾರೆ. ಬಹು ಚರ್ಚಿತ ಹಲವು ವರ್ಷಗಳಿಂದ, ಸುಮಾರು ಒಂದು 8 ರಿಂದ 10 ವರ್ಷಗಳಿಂದ ಚರ್ಚೆ ನಡೀತಾ ಇತ್ತು ಸಬ್-ಅರ್ಬನ್ ಟ್ರೈನ್ ಬಗ್ಗೆ. ಆದರೆ ಅದ್ರ ಬಗ್ಗೆ ಯಾರೂ ಕ್ರಮ ಕೈಗೊಂಡಿರಲಿಲ್ಲ. ನಿನ್ನೆ BJP ಸರ್ಕಾರ ಕಡೆಯದಾಗಿ ಅದಕ್ಕೆ ಚಾಲನೆ ಕೊಟ್ಟಿದೆ. ಇನ್ನು 40 ತಿಂಗಳಲ್ಲಿ ಈ ಕೆಲಸವನ್ನು ಮಾಡಿ ತೋರಿಸಲಿದ್ದೀವಿ. ಇಲ್ಲಿ ತನಕ ಕೇವಲ ತುಟಿಗಳಲ್ಲಿದ್ದಂತಹ ಸಬ್-ಅರ್ಬನ್ ಯೋಜನೆಯನ್ನು ನಾವು ಸಾಕಾರ ಮಾಡಿದ್ದೀವಿ ಅಂತ ಖುದ್ದು ಪ್ರಧಾನಮಂತ್ರಿಯವರು ಹೇಳಿಕೆ ನೀಡಿದ್ದಾರೆ. 40 ತಿಂಗಳಲ್ಲಿ ಈ ಕೆಲಸ ಆಗುತ್ತಾ ಕಾದು ನೋಡಬೇಕಾಗಿದೆ ನಮಗೆ. ಸರ್, ಇನ್ನೊಂದು ನಾವು ನೋಡೋದಾದ್ರೆ, ಒಂದು ಕಡೆ BJP ಸರ್ಕಾರ ತನ್ನ ಪ್ರಚಾರವನ್ನ ಅಥವಾ ಮಾಡ್ತಾ ಇರುವಂತಹ ಅಭಿವೃದ್ಧಿ ಕೆಲಸಗಳನ್ನ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಇಡಿ ವಿಚಾರಣೆ ಕೂಡ ಮತ್ತೆ ಬಿಟ್ಟು ಬಿಡದಂಗೆ ಕಾಡ್ತಾನೆ ಇದೆ. ನಿನ್ನೆ ಕೂಡ ಇಡಿ ವಿಚಾರಣೆಯಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ರು. ಮತ್ತೆ ಇವತ್ತು ಕೂಡ ಇಡಿ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನು ಕೂಡ ನೀಡಿದ್ದಾರಂತೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರನ್ನ ಇದೀಗ 40 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿದ್ದು, ಮತ್ತೆ ಮಂಗಳವಾರ ಅಂದ್ರೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಒಂದು ಸೂಚನೆಯನ್ನು ಕೂಡ ನೀಡಿದೆ ಅಂತೆ. ಆದ್ರೆ ಅಂತೆಯೇ ಇದೀಗ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಒಂದು ರಾಷ್ಟ್ರಪತಿಗೆ ದೂರನ್ನ ಕೂಡ ಸಲ್ಲಿಸಲಾಗಿದ್ದಾರಂತೆ. ಯಾಕಂದ್ರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಇಡಿ ನಡೆಸಿರುವಂತಹ ವಿಚಾರಣೆ ಮತ್ತು ಸೇನಾ ಪಡೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಜಾರಿಗೆ ತಂದಿರುವಂತಹ ಅಗ್ನಿಪಥ ಯೋಜನೆ ವಿರುದ್ಧ ಕಾಂಗ್ರೆಸ್ ಸೋಮವಾರ ರಾಷ್ಟ್ರಪತಿಗೆ ದೂರನ್ನ ನೀಡಿದೆ. ಒಂದು ಕಡೆ ರಾಹುಲ್ ಗಾಂಧಿ ಅವರ ವಿಚಾರಣೆ, ಮತ್ತೊಂದು ಕಡೆ ಅಗ್ನಿಪಥ ವಿರೋಧವಾಗಿ ಸಾಕಷ್ಟು ಪ್ರತಿಭಟನೆಗಳು ಆಗ್ತಾ ಇದ್ವು. ಆದ್ರೆ ಈಗ ಯಾವುದೇ ರೀತಿಯಾದಂತಹ ನಾವು ಬದಲಾವಣೆಗಳನ್ನ ಮಾಡಲ್ಲ ಅಂತ ಯಾವಾಗ ಅಧಿಕೃತವಾಗಿ ಇವಾಗ ಎಲ್ಲ ನಾಯಕರು ಒಂದು ಮಾಹಿತಿಯನ್ನ ಹೇಳಿದ್ರು. ಆ ನಂತರ ಮತ್ತೆ ಇದೀಗ ಈ ಒಂದು ಅಗ್ನಿಪಥ್ ಯೋಜನೆಯನ್ನ ವಾಪಸ್ ಪಡಿಬೇಕು ಅಂತ ರಾಷ್ಟ್ರಪತಿ ಅವರಿಗೆ ದೂರನ್ನ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಸಲ್ಲಿಕೆ ಮಾಡಿದ್ದಾರಂತೆ. ಸೊ ಆ ಒಂದು ವಿಚಾರದ ಬಗ್ಗೆ ಕೂಡ ಸಮಗ್ರ ಕರ್ನಾಟಕ ಪೇಪರ್ ಅಲ್ಲಿ ಹೆಡ್ಲೈನ್ ಅಲ್ಲೇ ಕೊಟ್ಟಿದ್ದಾರೆ ಸರ್. ಎಸ್, ಇನ್ನು ವಿಜಯ ಕರ್ನಾಟಕದ ಮುಖಪಟವನ್ನು ನೋಡೋದಾದ್ರೆ, ಏರ್ ಇಂಡಿಯಾ ಮೆಗಾ ಡೀಲ್ 10 ವರ್ಷಗಳಲ್ಲಿ 300 ವಾಹನಗಳ ಸೇರ್ಪಡೆ, ಸಣ್ಣ ನಗರಗಳಿಗೂ ಸಂಪರ್ಕ. ಏನು ನಷ್ಟದ ಸುಳಿಯಲ್ಲಿದ್ದ ಏರ್ ಇಂಡಿಯಾವನ್ನು ತನ್ನ ಸಮೂಹಕ್ಕೆ ತೆಕ್ಕೆಗೆ ತೆಗೆದುಕೊಂಡ ಟಾಟಾ ಸಮೂಹ ಮುಂದಿನ 5 ವರ್ಷಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿಮಾನಗಳನ್ನು ಖರೀದಿ ಮಾಡಲಿದೆ. ಅದೂ ಸೇರಿದಂತೆ ನೆಕ್ಸ್ಟ್ ಮುಂದಿನ 10 ವರ್ಷಗಳಲ್ಲಿ ಟೋಟಲ್ಲು 300 ವಿಮಾನ ಹೊಂದಲು ಸಂಸ್ಥೆ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡಿದೆ. ಇದರಿಂದಾಗಿ ಸಣ್ಣ ನಗರಗಳಿಗೂ ಕೂಡ ವಿಮಾನ ಸಂಪರ್ಕ ಕಲ್ಪನೆಯಾಗಲಿದೆ. ಭಾರತದ ವಿಮಾನಯಾನ ವಲಯದ ಇತಿಹಾಸದಲ್ಲೇ ಇದು ದೊಡ್ಡ ವ್ಯವಹಾರ ಆಗಲಿದೆ. ಏರ್ ಇಂಡಿಯಾವು ಏರ್ಬಸ್ ಕಂಪನಿಯ A320 ಅಥವಾ ಬೋಯಿಂಗ್ ಕಂಪನಿಯ 737 ಮ್ಯಾಕ್ಸ್ ಮಾಡೆಲ್ನ ಅಥವಾ 2 ಮಾದರಿಗಳು ಸೇರಿ ಒಟ್ಟು ಮುಂದಿನ 10 ವರ್ಷಗಳಲ್ಲಿ 300 ವಿಮಾನಗಳನ್ನು ಖರೀದಿ ಮಾಡಲಿದೆ ಅಂತೇಳಿ ಟಾಟಾ ಸಮೂಹ ತಿಳಿಸಿದೆ. ಸೊ ಇದರಿಂದಾಗಿ ಏನು ಏರ್ ಇಂಡಿಯಾವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವಂತಹ ಟಾಟಾ ಸಮೂಹ ಭಾರತದಲ್ಲಿ ವಿಮಾನಯಾನವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲಿದೆ ಅಂತೇಳಿ ಎಲ್ಲ ಪತ್ರಿಕೆಗಳು ಇದನ್ನು ಬಂಡಿಸಿರೋದನ್ನು ಕಾಣ್ಬೋದಾಗಿದೆ. ಇನ್ನು ನರೇಂದ್ರ ಮೋದಿಯವರು ಕರ್ನಾಟಕದ ಪ್ರವಾಸದಲ್ಲಿರುವ ಸಂದರ್ಭದಲ್ಲಿಯೇ ಭೂ ಸಚಿವ
ಭೂ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರಾದಂಥ ನಿತಿನ್ ಗಡ್ಕರಿ ಒಂದು ಸರಣಿ ಟ್ವೀಟನ್ನು ಮಾಡಿದ್ದಾರೆ. ಏನು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇದೆ, ಅದಕ್ಕೆ ಕೊನೆಯ ಟಚ್ ಇದೆ, ಫೈನಲ್ ಟಚ್ ಇದೆ, ಇನ್ನು ಕೆಲವೇ ದಸರಾ ಒಳಗಡೆ ಅಕ್ಟೋಬರ್ ತಿಂಗಳೊಳಗಡೆ ಇದು ಉದ್ಘಾಟನೆ ಆಗಲಿದೆ ಅಂತ ಒಂದು ಸಂದೇಶವನ್ನು ನಿತಿನ್ ಗಡ್ಕರಿ ಅವರು ನೀಡಿದ್ದಾರೆ. ಇದು ಕೂಡ ವಿಜಯ ಕರ್ನಾಟಕದ ಮುಖಪಟ್ಟದಲ್ಲಿ ಪ್ರಕಟವಾಗಿದೆ. ಮೈಸೂರು ಬೆಂಗಳೂರು ನಡುವಿನ ಎಕ್ಸ್ಪ್ರೆಸ್ ವೇ ಯೋಜನೆ ನಿರ್ಣಾಯಕ ಘಟ್ಟ ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಪ್ರವಾಸದಲ್ಲಿರುವಾಗ ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರಾದಂಥ ನಿತಿನ್ ಗಡ್ಕರಿ ಸರಣಿ ಟ್ವೀಟ್ ಮೂಲಕ ಈ ಸುದ್ದಿಯನ್ನು ನೀಡಿದ್ದಾರೆ ಅಂತೇಳಿ ವಿಜಯ ಕರ್ನಾಟಕದಲ್ಲಿ ಪ್ರಕಟವಾಗಿದೆ. ಬೆಂಗಳೂರು ಮೈಸೂರು ನಗರ ನಡುವಿನ ರಾಷ್ಟ್ರೀಯ ಹೆದ್ದಾರಿ 275 ದಶಪಥ ಹೆದ್ದಾರಿಯಾಗಿ ಪರಿವರ್ತಿಸುವ ಕಾಮಗಾರಿ ಅಂತಿಮ ಘಟ್ಟದಲ್ಲಿದೆ. ಇದು ಅಕ್ಟೋಬರ್ ಒಳಗೆ ಪೂರ್ಣಗೊಳ್ಳಲಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಿಜಯ ಕರ್ನಾಟಕದಲ್ಲಿ. ಇನ್ನು ಅಂದಚಂದದ ಶಾಲೆಗಳಿಗೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಕುರಿತಂತಹ ಒಂದು ಸುದ್ದಿಯನ್ನು ಬಾಟಮ್ಸ್ ರೋಡ್ನಲ್ಲಿ ವಿಜಯ ಕರ್ನಾಟಕದಲ್ಲಿ ಪ್ರಕಟ ಮಾಡಿರುವುದನ್ನು ಕಾಣಬಹುದಾಗಿದೆ. ತುಮಕೂರಿಗೆ ಸಂಬಂಧಪಟ್ಟಂಗೆ ಶಾಲೆಗಳಲ್ಲಿ ಸ್ವಚ್ಛತೆ ಹಾಗೂ ನೈರ್ಮಲ್ಯ ಅಭ್ಯಾಸ ಉತ್ತೇಜನಕ್ಕಾಗಿ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಎಂಬ ಸ್ಪರ್ಧಾ ಯೋಜನೆಯನ್ನು ಆರಂಭಿಸಿದೆ. ಶಿಕ್ಷಣ ಇಲಾಖೆ, ಯುನಿಸೆಫ್, ಕೇಂದ್ರ ಸರ್ಕಾರ ಹಾಗೂ ಸಮಗ್ರ ಕರ್ನಾಟಕ ಮತ್ತು ಪರಿಸರ ಇಲಾಖೆಗಳು ಸೇರಿ ಇದನ್ನು ಪ್ರಕಟ ಮಾಡಿದೆ ಅಂತೇಳಿ ಈ ಸುದ್ದಿಯಲ್ಲಿ ನಾವು ಕಾಣಬಹುದಾಗಿದೆ. ನಮಗೆ ಸರಿನಾ ವಿಜಯವಾಣಿ ಪೇಪರಲ್ಲೂ ಕೂಡ ನೋಡೋದಾದ್ರೆ ರಾಷ್ಟ್ರಪತಿ ಅಭ್ಯರ್ಥಿ ವಿಪಕ್ಷಕ್ಕೆ ಕಗ್ಗಂಟು ಅಂತ ಒಂದು ಹೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ರಾಷ್ಟ್ರಪತಿ ಚುನಾವಣೆಗೆ ಪ್ರತಿಪಕ್ಷಗಳ ಅಭ್ಯರ್ಥಿಯಾಗಲು ಕೂಡ ಪಶ್ಚಿಮ ಬಂಗಾಳದ ಮಾಜಿ ರಾಜ್ಯಪಾಲ ಗೋಪಾಲಕೃಷ್ಣ ಗಾಂಧಿ ಸೋಮವಾರ ನಿರಾಕರಿಸಿದ್ದಾರೆ. ಇದರಿಂದ ರಾಷ್ಟ್ರಪತಿ ಹುದ್ದೆಗೆ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡುವುದು ಪ್ರತಿಪಕ್ಷಗಳಿಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಈಗ ಸಾಕಷ್ಟು ಒಂದು ರಾಷ್ಟ್ರಪತಿ ಹುದ್ದೆಗೆ ಮುಂದಿನ ತಿಂಗಳು 18ಕ್ಕೆ ರಾಷ್ಟ್ರಪತಿ ಹುದ್ದೆಗೆ ಯಾರು ಬರ್ತಾರೆ, ಯಾರು ಮತ್ತೆ ಮುಂದಿನ ರಾಷ್ಟ್ರಪತಿ ಆಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೂಡ ಸೃಷ್ಟಿ ಮಾಡಿದೆ. ಸೊ ಆ ಒಂದು ವಿಚಾರವಾಗಿ ಕೂಡ ಇಲ್ಲಿ ಒಂದು ಹೆಡ್ಲೈನ್ ಕೊಟ್ಟಿದ್ರೆ, ಅದರ ಜೊತೆಗೆ ಅರಮನೆ ಆವರಣದಲ್ಲಿ ಇಂದು ಮೋದಿ ಯೋಗ ಆಲ್ರೆಡಿ ಮೋದಿ ಯೋಗ ಪ್ರಾರಂಭವಾಗಿ ಮುಕ್ತಾಯ ಕೂಡ ಆಗಿದೆ. ಸೊ ಹಾಗಾಗಿ ಸಾಕಷ್ಟು ಅಂದ್ರೆ 1200 ವಿದ್ಯಾರ್ಥಿಗಳು ಈ ಒಂದು ಯೋಗದಲ್ಲಿ ಭಾಗಿಯಾಗಿದ್ರು. ಮತ್ತೆ 15,000 ಜನ ಯೋಗವನ್ನ ಮಾಡಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಜನ ಈಗ ಅರಮನೆ ಮೈದಾನದಲ್ಲಿ ಯೋಗದ ದಿನಾಚರಣೆಯಲ್ಲಿ ಭಾಗಿಯಾಗಿದ್ರು ಅಂತ. ಮತ್ತೆ ಇಂದಿನಿಂದ 4 ದಿನ ಭಾರಿ ಮಳೆ, ಮತ್ತೆ 4 ದಿನ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಇದೀಗ ವಿಜಯವಾಣಿ ಪೇಪರಲ್ಲಿ ಮುಖಪುಟದಲ್ಲಿ ಕೊಟ್ಟಿರುವಂತಹ ಸುದ್ದಿಗಳು. ಎಸ್ನ ಅಗ್ನಿಪಥ್ ಖಂಡಿಸಿ ಭಾರತ್ ಬಂದ್, ದೇಶಾದ್ಯಂತ 595 ರೈಲುಗಳ ಸಂಚಾರ ಸ್ಥಗಿತ, ಉತ್ತರ ಭಾರತದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಸಾಕಷ್ಟು ಮೊದಲು ಸ್ಟಾರ್ಟ್ ಆಗಿದ್ದು ಬಿಹಾರಲ್ಲಿ, ಆ ನಂತರ ಸಾಕಷ್ಟು ರಾಜ್ಯಗಳಲ್ಲಿ ಈ ಒಂದು ಅಗ್ನಿಪಥ್ ಯೋಜನೆಯನ್ನ ಖಂಡಿಸಿ ಸಾಕಷ್ಟು ತೀವ್ರವಾದಂತಹ ಒಂದು ಪ್ರತಿಭಟನೆ ಹೋರಾಟ ಕೂಡ ಮುಂದುವರೆದಿತ್ತು. ಅಂತೆಯೇ ರೈಲುಗಳಿಗೆ ಬೆಂಕಿ ಹಚ್ಚಲಾಗಿತ್ತು, ಮತ್ತೊಂದು ಕಡೆ ಕಲ್ಲು ತೂರಾಟ ಎಲ್ಲವೂ ಕೂಡ ಅತಿ ಹೆಚ್ಚಾಗಿ ಸಾಕಷ್ಟು ರಾಜ್ಯಗಳಲ್ಲಿ, ನಮ್ಮ ಕರ್ನಾಟಕದಲ್ಲೂ ಕೂಡ ಇದಕ್ಕೆ ಹೊರತೇನಲ್ಲ. ಆದ್ರೆ ಇದೀಗ ಉತ್ತರ ಭಾರತದಲ್ಲಿ ಇದೀಗ ಪ್ರತಿಭಟನೆ ಮುಂದುವರೆದಿದೆ. ಮತ್ತೆ ಅಗ್ನಿಪಥ್ನ ಖಂಡಿಸಿ ಭಾರತದಲ್ಲಿ ಬಂದ್ ಮಾಡಬೇಕು ಅಂತ ಬಂದ್ಗೆ ಕರೆಯನ್ನ ಕೂಡ ನೀಡಲಾಗಿದೆ ಅಂತೆ. ಸುಮಾರು 595 ಸಂಚಾರ ಇರುವಂತಹ ರೈಲುಗಳು ಇದೀಗ ರದ್ದಾಗಿದೆ. ಇನ್ನು ಎಕ್ಸ್ಪ್ರೆಸ್ ರೈಲ್ಗಳು ಕೂಡ ಅದರಲ್ಲಿ ಸೇರ್ಪಡೆ ಆಗಿದೆ ಅಂತೆ. ಸೊ ಆ ಒಂದು ವಿಚಾರವಾಗಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಹಿರಿಯ ನಾಯಕ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಇದೇ ಮೊದಲ ಬಾರಿಗೆ ಸರ್ಕಾರದ ಯೋಜನೆಯೊಂದನ್ನು ಸಮರ್ಥಿಸಿಕೊಳ್ಳಲು 3 ಪಡೆಗಳ ಮುಖ್ಯಸ್ಥರು ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಬೇಕಾಯಿತು. ಸ್ವತಂತ್ರ ಭಾರತದ 25 ವರ್ಷಗಳ ಇತಿಹಾಸದಲ್ಲಿ ಹೀಗೆ ಎಂದೂ ಕೂಡ ಆಗಿರಲಿಲ್ಲ. ಯಾಕಂದ್ರೆ ಯಾವುದೇ ಒಂದು ವಿಚಾರಗಳನ್ನ ನಾವು ಮಂಡಿಸಬೇಕು ಅಂದ್ರೆ ಇದೀಗ 3 ಪಡೆಗಳ ಮುಖ್ಯಸ್ಥರು ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ನಾವು ಯಾವ್ದು ಕೂಡ ಈ ರೀತಿಯಾದಂತಹ ಒಂದು ಸುದ್ದಿಗೋಷ್ಠಿಯನ್ನ ಈ ಹಿಂದೆ ನೋಡಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೊಟ್ಟಿದ್ದಾರೆ. ಅಂಡ್ ಇದೇ ವಿಚಾರವಾಗಿ ಆಗ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ ನಾಯಕರು ಒಂದು ದೂರನ್ನ ಈಗ ರಾಷ್ಟ್ರಪತಿ ಅವ್ರಿಗೂ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸೊ ಈ ಒಂದು ವಿಚಾರ ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ, ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಮತ್ತೊಂದು ವಿಚಾರದಲ್ಲಿ ನೋಡೋದಾದ್ರೆ 24 ಗಂಟೆಗಳಲ್ಲಿ 12,781 ಹೊಸ ಪ್ರಕರಣಗಳು ಇದೀಗ ವರದಿಯಾಗಿದೆ. ಕೋವಿಡ್ ಪ್ರಕರಣ ಮತ್ತಷ್ಟು ಹೆಚ್ಚಿಗೆ ಆಗ್ತಾ ಇದೆ ಅಂತ ಇದೀಗ ಸುದ್ದಿಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ 24 ಗಂಟೆಗಳಲ್ಲಿ 12,781 ಹೊಸ ಕೋವಿಡ್ ಪ್ರಕರಣಗಳು ಏರಿಕೆಯನ್ನ ಕಂಡಿವೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲೊಂದು ಕಡೆ ಕೋವಿಡ್ ಕಡಿಮೆ ಆಗಿದೆ ಅಂತ ಎಲ್ಲರೂ ಕೂಡ ಇದ್ರು, ಬಟ್ ಮತ್ತೆ ಈಗ ಕೋವಿಡ್ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಮತ್ತೊಂದು ವಿಚಾರ ನೋಡ್ಬೋದಂದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳು 16 ವರ್ಷಕ್ಕೆ ಮದುವೆ ಆಗಬಹುದು ಅನ್ನುವಂತಹ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು 16 ವರ್ಷದ ನಂತರ ತಮ್ಮಿಷ್ಟದ ಹುಡುಗನನ್ನ ಮದುವೆಯಾಗಲು ಹಕ್ಕಿದೆ ಅಂತ ಇದೀಗ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಅಂತೆ. ಸ್ವತಃ ಪಂಜಾಬ್ ಹಾಗೂ ಹರಿಯಾಣ ಕೋರ್ಟ್ ಇದೀಗ ತೀರ್ಪನ್ನ ನೀಡಿರುವಂತದ್ದು. ಇಷ್ಟು ವರ್ಷ ಅಂದ್ರೆ ಹೆಣ್ಮಕ್ಳಿಗೆ 18 ವರ್ಷ ಆದ್ಮೇಲೆ ಮದುವೆ ಆಗ್ಬೇಕು ಅಂತ ಇತ್ತು. ಬಟ್ ಇದೀಗ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ 16 ವರ್ಷ ಆದ್ಮೇಲೆ ತಮ್ಮ ಇಷ್ಟದ ಅಂತಹ ಹುಡುಗನನ್ನ ಮದುವೆ ಆಗುವಂತಹ ಹಕ್ಕು ಇದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಸ್ ನವ್ಯ, ಇನ್ನು ಕಷ್ಟಕ್ಕಾಗದ ಮೋದಿ ಯೋಗಕ್ಕೆ ಏಕೆ ಬೇಕಂತೇಳಿ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ.
ಏನು ನರೇಂದ್ರ ಮೋದಿ ಅವರ ಕರ್ನಾಟಕದ ಪ್ರವಾಸದ ಬಗ್ಗೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರುವಂಥ ವಿಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಕಷ್ಟಕ್ಕಾಗದ ಮೋದಿ ಯೋಗಕ್ಕೆ ಏಕೆ ಬೇಕು 2019 ಹಾಗೂ ನಂತರದ 2 ವರ್ಷ ಸತತ ಕರ್ನಾಟಕದಲ್ಲಿ ಅತಿವೃಷ್ಟಿ ನೆರೆಯಿಂದ ಬಾಧಿತವಾದ ಸಂದರ್ಭದಲ್ಲಿ ಭೇಟಿ ನೀಡಿ ಸಂತ್ರಸ್ತಿಗೆ ಸಾಂತ್ವನ ಹೇಳಲಿಲ್ಲ ಮೋದಿ ಅವರು. ಇದೀಗ ಯೋಗ ಹೇಳ್ಕೊಡಲು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಇದು ಎಷ್ಟು ಸರಿ ಅಂತೇಳಿ ವ್ಯಂಗ್ಯ ಆಡಿದ್ದಾರೆ. GSTಯಲ್ಲಿ ಅನ್ಯಾಯ ಆಗಿದೆ, ಪ್ರವಾಹ ಬಂದಾಗ ಅವ್ರು ತಿರುಗಿ ನೋಡಲಿಲ್ಲ, ಕೊರೋನಾ ಬಂದಾಗ ಸರಿಯಾದ ಅನುದಾನ ನೀಡಲಿಲ್ಲ, ಆಕ್ಸಿಜನ್ ಕೊಡಲಿಲ್ಲ, ಇಂಜೆಕ್ಷನ್ ಕೊಡಲಿಲ್ಲ, 15ನೇ ಹಣಕಾಸಿನಲ್ಲಿ ಹಣ ನೀಡಿಲ್ಲ. ಸೊ ಈ ಎಲ್ಲ ನಿಟ್ಟಿನಲ್ಲಿ ನೀರಾವರಿ ಯೋಜನೆಗೆ ಕೂಡ ಏನು ಸಹಕಾರ ಕೇಂದ್ರ ಸರ್ಕಾರ ನೀಡಿಲ್ಲ. ಇಷ್ಟೆಲ್ಲ ಅನ್ಯಾಯ ಮಾಡಿದ ನಂತರ ಯೋಗದ ದಿನ ಬಂದು ಯೋಗ ಹೇಳ್ಕೊಡೋಕ್ಕೆ ಮೋದಿಯವರು ಕರ್ನಾಟಕಕ್ಕೆ ಬರಬಹುದಾ ಅಂತೇಳಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರು ಕೇಳಿರೋದನ್ನು ಕಾಣಬಹುದಾಗಿದೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾದರೆ, ಇನ್ನು ಇವತ್ತಿನ ಸಂಪಾದಕೀಯಗಳನ್ನು ನೋಡೋದಾದರೆ ವಿಜಯ ಕರ್ನಾಟಕದಲ್ಲಿ ಮೈಸೂರು ಯೋಗ ರಾಯಭಾರಿ ಅನ್ನೋ ಬರದಡಿ ಒಂದು ಸಂಪಾದಕೀಯನ್ನು ಬರೆಯಲಾಗಿದೆ. ಯೋಗ ಉದ್ಯೋಗದ ಪ್ರಶ್ನೆಯಾಗಲಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುರುವಾದ ಬಳಿಕ ಪ್ರಧಾನಿ ಮೋದಿ ಅವರು ಮೈಸೂರಿನಲ್ಲಿ ಈ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಭಾಗವಹಿಸಿದ್ದಾರೆ. ಈ ಮೂಲಕ ಯೋಗಾನಗರಿಗೆ ಮತ್ತೊಂದು ಗರಿ ಮೂಡಿದೆ ಅಂತ. ಏನು ಇವತ್ತು ದೇಶದ 75 ಕಡೆಗಳಲ್ಲಿ ಸ್ವತಂತ್ರ ಸಂಭ್ರಮದ 75ನೇ ವರ್ಷದ ಸಂದರ್ಭದಲ್ಲಿ ಎಲ್ಲ ಮಹನೀಯರುಗಳು, ಕೇಂದ್ರ ಸಚಿವ ಸಂಪುಟ ಸದಸ್ಯರುಗಳು ಮತ್ತು ಸಚಿವರುಗಳು ಏನು ಯೋಗದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಮುಖ್ಯವಾಗಿ ನರೇಂದ್ರ ಮೋದಿಯವರು ಮೈಸೂರಿನಲ್ಲಿ ಪಾಲ್ಗೊಂಡಿರುವುದು ಮತ್ತು ಬಹುದಿನಗಳ ಬೇಡಿಕೆ ಮೈಸೂರಿನಲ್ಲಿ ಒಂದು ಯೋಗ ವಿಶ್ವವಿದ್ಯಾನಿಲಯ ತೆರಬೇಕು ಅಂತದ್ದು ಏನಿದೆ, ಆ ಹಿನ್ನೆಲೆಯಲ್ಲಿ ಈ ಒಂದು ಸಂಪಾದಕೀಯ ಮಹತ್ವವನ್ನು ಪಡೆದಿರೋದನ್ನು ಕಾಣಬಹುದಾಗಿದೆ. ಇನ್ನು ಕನ್ನಡಪ್ರಭದ ಸಂಪಾದಕೀಯನ್ನು ನೋಡೋದಾದರೆ, ಮೋದಿಯಿಂದ ಚಾಲನೆ ಪಡೆದ ಯೋಜನೆ ತ್ವರಿತ ಜಾರಿಗೆ ಬರಲಿ. ಏನು ನರೇಂದ್ರ ಮೋದಿ ಅವರು ನಿನ್ನೆ ಮತ್ತು ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಏನು ಅಭಿವೃದ್ಧಿ ಪರ್ವಕ್ಕೆ ಚಾಲನೆ ನೀಡಿದ್ದಾರೆ. ಸುಮಾರು 33,000ಕ್ಕೂ ಹೆಚ್ಚು ಕೋಟಿಗಳ ಸುಮಾರು 20 ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಇದು ಕೇವಲ ಯೋಜನೆಯಾಗಿಯೇ ಉಳಿಯದಿರಲಿ, ಇದು ತ್ವರಿತವಾಗಿ ಯೋಜನೆ ಜಾರಿಗೆ ಬರಲಿ ಅನ್ನೋ ಆಶಯದೊಂದಿಗೆ ಕನ್ನಡಪ್ರಭದಲ್ಲಿ ಒಂದು ಸಂಪಾದಕೀಯನ್ನು ಬರೆದಿದ್ದಾರೆ. ಮೋದಿ ಅವರಿಂದ ಶಂಕುಸ್ಥಾಪನೆಗೊಂಡಿರುವ ಯೋಜನೆಗಳು ಸಮಾಜಕ್ಕೆ ಹಲವು ಬಗೆಯಲ್ಲಿ ಉಪಕಾರಿಯಾಗಲಿದೆ. ಈ ಯೋಜನೆಗಳನ್ನು ಕಾಲಮಿತಿಯೊಳಗೆ ಅಧಿಕಾರಿಗಳು ಜಾರಿಗೆ ತರಬೇಕು ಅನ್ನೋ ಒಂದು ಆಶಯದೊಂದಿಗೆ ಇವರು ಒಂದು ಸಂಪಾದಕೀಯನ್ನು ಕನ್ನಡಪ್ರಭದಲ್ಲಿ ಬರೆದಿರುವುದನ್ನು ಕಾಣಬಹುದಾಗಿದೆ. ಇನ್ನು ಪ್ರಜಾವಾಣಿಯ ಸಂಪಾದಕೀಯನ್ನು ನೋಡೋದಾದರೆ, ಸುಪ್ರೀಂ ಕೋರ್ಟ್ನ 2 ತೀರ್ಪುಗಳು ಪುನರ್ ಪರಿಶೀಲನೆ ಆಗಬೇಕು. ಇತ್ತೀಚೆಗೆ ಸುಪ್ರೀಂ ಕೋರ್ಟು ಆಚರಣೆಗಳು ಮತ್ತು ಸಂಪ್ರದಾಯಕ್ಕೆ ಸಂಬಂಧಿಸಪಟ್ಟಂತೆ 2 ಮಹತ್ವವಾದ ತೀರ್ಪನ್ನು ನೀಡಿದೆ. ಈ ನಿಟ್ಟಿನಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಸಂಪಾದಕೀಯ ಬರೆಯಲಾಗಿದೆ. ಆಚರಣೆಗಳು, ಸಂಪ್ರದಾಯಗಳು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಮಾರ್ಗವಾಗಬಾರದು. ಈ ನಿಟ್ಟಿನಲ್ಲಿ 2 ತೀರ್ಪುಗಳು ಪುನರ್ ಪರಿಶೀಲನೆಗೆ ಒಳಪಡಿಸಬೇಕು. ಕೆಟ್ಟ ಆಚರಣೆಗಳಿಗೆ ವಿರುದ್ಧವಾಗಿ ಕಾನೂನನ್ನು ಎತ್ತು ಹಿಡಿಯುವಂಥ ಕೆಲಸ ಆಗಬೇಕು ಅನ್ನೋ ಒಂದು ಆಶಯದೊಂದಿಗೆ ಪ್ರಜಾವಾಣಿಯಲ್ಲಿ ಈ ಒಂದು ಸಂಪಾದಕೀಯನ್ನು ಬರೆದಿರುವುದನ್ನು ಕಾಣಬಹುದಾಗಿದೆ. ಎಸ್ ಸರ್, ಆಗಲೇ ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ಅವರು ಕೂಡ ಕಿಡಿಕಾರಿದ್ದಾರೆ ಅಂತ. ಅಂತೆಯೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಅಷ್ಟೇ ಒಂದು ಕಿಡಿಕಾರಿರುವಂಥದ್ದು, ಇವರ ಭೇಟಿ ಯಾಕಾಗಿ ಅಂತ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಟ್ವೀಟ್ ಮಾಡೋ ಮೂಲಕ ಕೂಡ ಕಿಡಿಕಾರಿದ್ದಾರೆ. ಅಂದರೆ ಆಗಲೇ ಮಾಡಿದಂಥ, ಅಂದರೆ ಮನಮೋಹನ್ ಸಿಂಗ್ ಅವರು ಮಾಡಿದಾಗ, ನಾನು CM ಆಗಿದ್ದಾಗ ಮನಮೋಹನ್ ಸಿಂಗ್ ಅವರು ಭಾರತಕ್ಕೆ ಆಗಮಿಸಿದ್ರು. ಅದೇ ರೀತಿ ಒಂದು ಅಂಬೇಡ್ಕರ್ ಅವರ ಕಾಲೇಜಿನ ಕೂಡ ಉದ್ಘಾಟನೆ ಮಾಡಿದ್ರು. ಅಂತೆಯೇ ಇದೀಗ ಬಿಜೆಪಿ ಸರ್ಕಾರ ಕೂಡ ಮಾಡ್ತಾ ಇದೆ ಅಂತ ಒಂದು ವ್ಯಂಗ್ಯವನ್ನ ಕೂಡ ಆಡಿದ್ರು. ಆ ಒಂದು ವಿಚಾರವಾಗಿ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಕಿಡಿಕಾರಿರುವಂಥದ್ದು. ಇವಾಗ ಬಂದಿರುವಂಥದ್ದು ಯಾಕೆ, ಅವಾಗ ಕಷ್ಟದ ಪರಿಸ್ಥಿತಿಯಲ್ಲಿ ಬರ್ದಿರೋರು ಇವಾಗ ಚುನಾವಣೆ ಪ್ರಚಾರ ಮಾಡ್ತಿರೋದು ಯಾಕೆ ಅನ್ನುವಂಥ ಒಂದು ಟೀಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆ ಒಂದು ವಿಚಾರದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ರಾಷ್ಟ್ರ ಅಧ್ಯಕ್ಷರ ಕಚೇರಿ ಬಂದ್ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಶ್ರೀಲಂಕಾ ರಾಷ್ಟ್ರಾಧ್ಯಕ್ಷ ಗೊಟಬಾಯ್ ರಾಜಪಕ್ಸರವರ ರಾಜೀನಾಮೆಗೆ ಆಗ್ರಹಿಸಿ ಇದೀಗ ಅಲ್ಲಿನ ಬೌದ್ಧ ಭಿಕ್ಷುಗಳು ಕೊಲಂಬೋದಲ್ಲಿ ಮೆರವಣಿಗೆಯನ್ನ ನಡೆಸಿದ್ದಾರೆ. ಮತ್ತೆ ಇದೀಗ ಶ್ರೀಲಂಕಾ ಅಧ್ಯಕ್ಷ ಗೊಟಬಾಯ್ ರಾಜಪಕ್ಸ ಅವರ ರಾಜೀನಾಮೆಗೆ ಆಗ್ರಹ ಕೂಡ ಮಾಡಲಾಗ್ತಾ ಇದೆ ಅಂತೆ. ಸೊ ಆ ಒಂದು ವಿಚಾರವಾಗಿ ಕೊಟ್ಟಿದ್ದಾರೆ. ಇನ್ನೊಂದು, ಪುರಾತನ ಕೃಷಿ ಅಳವಡಿಕೆಗೆ ಭಗವತ್ ಕರೆಯನ್ನ ಕೂಡ ನೀಡಿದ್ದಾರೆ. ಭಾರತದ GDP ಅಭಿವೃದ್ಧಿ ಕಾಣಬೇಕು ಎಂದು ಸಾಕಷ್ಟು ಭಾರತೀಯರು ತಮ್ಮ ಆಸೆಯಿಂದ ಕಾಯ್ತಿದ್ದಾರೆ. ಆದರೆ ಇದೀಗ ಕೇಂದ್ರ ಕೃಷಿಗೆ ಆದ್ಯತೆಯನ್ನ ನೀಡಬೇಕು ಹೀಗೆಂದು RSSನ ಮುಖ್ಯಸ್ಥ ಆಗಿರುವಂತಹ ಮೋಹನ್ ಭಾಗವತ್ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಪುರಾತನ ಯಾವ ರೀತಿಯಾದಂತಹ ಕೃಷಿ ಅಳವಡಿಕೆ ಇತ್ತು ಅಂತೆಯೇ ಮತ್ತೆ ಇದೀಗ ಎಲ್ಲವೂ ಕೂಡ ಮತ್ತೆ ಪುರಾತನದಂತೆ ಮರುಕಳಿಸಬೇಕು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ RSSನ ಮುಖ್ಯಸ್ಥ ಆಗಿರುವಂತಹ ಮೋಹನ್ ಭಾಗವತ್ ಅವರು ಕೂಡ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇನ್ನು
ಕೃಷಿಗೆ ಸಂಬಂಧಪಟ್ಟಂಗೆ ವಿಜಯ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಸುದ್ದಿ ಪ್ರಕಟವಾಗಿದೆ. ಮುಂಗಾರಿಗೆ ಸೂರ್ಯಕಾಂತಿ, ಎಣ್ಣೆಕಾಳು ಬೆಳೆಯುತ್ತ ರೈತರ ಚಿತ್ತ, ಬಿತ್ತನೆ ಕ್ಷೇತ್ರ ಗಣನೀಯ ಏರಿಕೆ ಅಂತ. ಕಳೆದ ಕೆಲವು ತಿಂಗಳಲ್ಲಿ ಅಡಿಗೆ ಎಣ್ಣೆಗೆ ಏರಿಕೆ ಕಂಡಿದೆ ಬೆಲೆಯಲ್ಲಿ. ಸೊ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುವಂತಹ ರೈತರು ಸೂರ್ಯಕಾಂತಿಯನ್ನು ಬೆಳೆ ಕ್ಷೇತ್ರವಾಗಿ ಆಯ್ಕೆ ಮಾಡಿದ್ದಾರೆ. ಇದರಿಂದ ಈ ವರ್ಷ ಸೂರ್ಯಕಾಂತಿ ಹೆಚ್ಚಾಗಿ ಬೆಳೆ ಬರಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಇದ್ರ ಬಗ್ಗೆ ಒಂದು ವಿಜಯ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ವರದಿಯನ್ನು ಪ್ರಕಟವಾಗಿರೋದನ್ನು ಕಾಣಬಹುದಾಗಿದೆ. ನವ್ಯ. ನೋಡಿದ್ರಲ್ಲ ವೀಕ್ಷಕರೇ, ದಿನಪತ್ರಿಕೆ ಸುದ್ದಿಗಳಲ್ಲಿ ಯಾವೆಲ್ಲ ಮುಖ್ಯವಾದಂತಹ ಸುದ್ದಿಗಳನ್ನು ಕೊಟ್ಟಿದ್ರು, ಯಾವೆಲ್ಲ ವಿಚಾರಗಳಾಗಿ ಯಾವೆಲ್ಲ ಆಂಗಲ್ ಅಲ್ಲಿ ಸುದ್ದಿಗಳನ್ನ ಪ್ರಕಟವಾಗಿತ್ತು, ಮತ್ತು ಸಂಪಾದಕದಲ್ಲಿ ಏನೆಲ್ಲ ಸುದ್ದಿಗಳಿತ್ತು, ಹಾಗೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ಸುದ್ದಿಗಳು ಯಾವೆಲ್ಲ ರೀತಿಯಾದಂತಹ ಇತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳಿಸ್ಕೊಟ್ವಿ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.